ಮದುವೆ ಆಗಿ ಇವನನ್ನ ಮದುವೆ ಆಗಿ ನನ್ನ ಜೀವನನೇ ಹಾಳಾಯ್ತು, ಮದುವೆ ಆಗಿ ನಾನು ತಪ್ಪು ಮಾಡಿದೆ ಅನ್ಕೊಳ್ಳೋರು ಒಂದೇ ಒಂದು ನಿಮಿಷ ಸೂಕ್ಷ್ಮವಾಗಿ ವಿಡಿಯೋ ನೋಡಿದ್ರಲ್ಲ, ತುಂಬಾ ಲೆಂಟಿ ಆಗಿರಲ್ಲ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ರೀಸೆಂಟ್ ಆಗಿ ಮದುವೆ ಆಗಿ ಒಂದು ಮುದ್ದಾದ ಮಗಳು ಕೂಡ ಇರ್ತಾಳೆ. ಪಾಪ ಇವ್ರಿಬ್ರು ಆಡೋದು ನೋಡಿ ಅವಳು ಕೂಡ ಬೇಜಾರಾಗಿರ್ತಾಳೆ. ಅದ್ರ ಜೊತೆಗೆ ಏನ್ ಕೊಟ್ಟಿರೋಂಥ ಮಾವಿಗೆ ಹುಷಾರ್ ತಪ್ಪಿರುತ್ತೆ. ಅವರು ಬೆಡ್ಡಲ್ಲಿ ಇರೋಂಥ ಸ್ಥಿತಿಲಿ ಕೋರ್ಟಲ್ಲಿ ನಡೀತಾ ಇರೋಂಥ ಕೇಸು, ಆ ಕೋರ್ಟಲ್ಲಿ ನಡೀತಾ ಇರೋಂಥ ಕೇಸ್ ಎಲ್ಲ ಬದಿಗಿಟ್ಟು ಅಳಿಯ ಒಂದು ಮಾನವೀಯತೆಯಿಂದ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಯಾವ ರೀತಿ ಬೇರೆಯವರಾಗಿದ್ರೆ ನಮಗೆ ಇದಕ್ಕೆ ಸಂಬಂಧ ಇಲ್ಲ, ನಾನು ಯಾಕೆ ಹೋಗ್ಲಿ, ಇನ್ನು ದ್ವೇಷ, ಕೋಪನ, ಹಸುವಿನ ಮನುಷ್ಯರು ಇಟ್ಕೊಂಡು ಏನೋ ಮಾಡ್ತಿದ್ದಾರಂತೆ. ಈ ಸಮಯದಲ್ಲಿ ಅಳಿಯ ಮಗನಾಗಿ ಅವರ ಜವಾಬ್ದಾರಿಗಳನ್ನ ಆಸ್ಪತ್ರೆಯಲ್ಲಿ ಸೇವೆ ಮಾಡೋದ್ರಿಂದ ಹಿಡಿದು ಬಿಲ್ಲಿಂದ ಹಿಡಿದು ಪ್ರತಿಯೊಂದು ನೋಡ್ತಿದ್ದಾರೆ. ನೋಡ್ಕೊಂಡಾಗ ಒಂದು ಸಣ್ಣ ಪುಟ್ಟ ಮಸ್ತಕ ಬಂದಿರೋದ್ರಿಂದ ಅವ್ರ ಆಟಿಟ್ಯೂಡ್ ಇವ್ರು ಬಿಟ್ಕೊಟ್ಟಿರಲ್ಲ, ಇವ್ರ ಆಟಿಟ್ಯೂಡ್ ಅವ್ರು ಬಿಟ್ಕೊಟ್ಟಿರಲ್ಲ. ಆ ಒಂದು ಕಾರಣ ಆ ಹೆಣ್ಮಗುಗೆ ಕೋರ್ಟ್ ನೆಕ್ಸ್ಟ್ ವಿಚಾರದಲ್ಲಿ ಇವರಿಬ್ರು ಮನಸ್ಸಲ್ಲಿ ಇರೋಂಥದ್ದು ಕೋರ್ಟ್ ಅಂದ್ರೆ ಏನ್ ನೆಕ್ಸ್ಟ್ ಸ್ಟೇಜ್ ಅಂತ ಹೋಗೋ ಸಮಯದಲ್ಲಿ ಆ ಹುಡುಗಿ ಆ ಫಾರಮ್ ಹಾಕಿದ್ದಾಳೆ. ನನ್ನ ಗಂಡನ್ನ ನಾನು ಓಡೋದು ತಪ್ಪಿಕೊಂಡು ನನ್ನ ಗಂಡನ ಜೊತೆಲೇ ಇರ್ತೀನಿ ಅಂತ ಅಲ್ಲಿ ಎಲ್ಲಾರ ಮುಂದೆನೂ ಕೂಡ ಹಗ್ ಮಾಡ್ಕೊಂಡು ತುಂಬಾ ನನ್ನ ಗಂಡನ ನಾನು ಬಿಡ್ಕೊಡಲ್ಲ, ಸಮಯನ ದಾಟ್ಬೇಕಷ್ಟೇ. ಅವ್ರೇನಂತ ಇವ್ರು ಗೊತ್ತಿರುತ್ತೆ, ಇವ್ರೇನಂತ ಅವ್ರು ಗೊತ್ತಿರುತ್ತೆ. ಒಂದು ಸಮಯನ ದಾಟ್ಬೇಕಷ್ಟೇ. ಆ ಸಮಯದಲ್ಲಿ ಕೆಟ್ಟದ್ದು ನಡೆದೋಗ್ಬಿಡುತ್ತೆ. ಆದ್ರೆ ನಿಜವಾದ ಪ್ರೀತಿ ಅವ್ರು ಕೊಟ್ಟಿರ್ತಾರೆ ಅಂದಮೇಲೆ ಅದನ್ನ ಕಿತ್ಕೊಳ್ಳೋದು ನನ್ನ ಕೈಲಿರಲ್ಲ, ನಿಮ್ಮ ಕೈಲಿರಲ್ಲ. ಇದೇ ಕಾರಣ ನಾನು ಈ ವಿಡಿಯೋ ಮಾಡಿ ನಿಮ್ಗೇನು ಅರ್ಥ ಆಯಿತು, ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ.